ಚಿನ್ನಸ್ವಾಮಿ ಕ್ರೀಡಾಂಗಣ ರಸ್ತೆಯಲ್ಲಿ ಜನರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಸ್ವಲ್ಪ ಯಾಮಾರಿದ್ರೆ ಸಾಕು, ನಿಮ್ಮ ಜೀವ ಹೋಗೋದಂತೂ ಫಿಕ್ಸ್. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಈ ಮಹಾ ನಿರ್ಲಕ್ಷ್ಯ ಈಗ ಬಟಾ ಬಯಲಾಗಿದೆ. ಎಂತ ನಿರ್ಲಕ್ಷ್ಯ, ಎಷ್ಟು ಇರ್ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಬೇಜವಾಬ್ದಾರಿ ಎಷ್ಟಿದೆ ಅಂತಂದ್ರೆ, ಜನರ ಜೀವ ಬಲಿ ಆದ ನಂತರದಲ್ಲೇ ಎಚ್ಚೆತ್ತುಕೊಳ್ಳೋದಾ, ಆ ನಂತರದಲ್ಲೇ ಎಲ್ಲ ಕಾರ್ಯಗಳನ್ನ ಮಾಡೋದಾ ಅನ್ನುವಂತ ಪ್ರಶ್ನೆ ಪದೇ ಪದೇ ಕಾಡೋದಕ್ಕೆ ಕಾರಣನೇ ಇಂಥ ಘಟನೆಗಳು. ಯಾಕಂದ್ರೆ ಅಲ್ಲಿವರೆಗೂ ಕೂಡ ಯಾರು ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ. ಜೀವಂತವಾಗಿದ್ದಾರೋ ಇಲ್ಲವೋ ಗೊತ್ತೇ ಆಗಲ್ಲ. ಸ್ವಲ್ಪ ಯಾವಾರಾದ್ರೂ ಕೂಡ ನಿಮ್ಮ ಜೀವ ಹೋಗೋದು ಫಿಕ್ಸ್. ಅಂತದ್ದೇನಾಗಿದೆ ಅಂತಂದ್ರೆ, ಕಬ್ಬನ್ ಪಾರ್ಕ್ಗೆ ಈ ಕಬ್ಬಿಣದ ಗ್ರಿಲ್ ಅಳವಡಿಕೆ ಮಾಡಿದ್ರು, ಅದರಿಂದಾನೇ ಈಗ ಆಪತ್ತಿರೋದು. ಯಾಕಂದ್ರೆ ಈ ಕಾಲ್ತುಳಿತದ ಸಂದರ್ಭದಲ್ಲಿ ಕಬ್ಬಿಣದ ಗ್ರಿಲ್ಗಳು ಮುರಿದು ಬಿದ್ದಿದ್ವು. ಇದು ಘಟನೆ ನಡೆದು ಎಷ್ಟಾಯ್ತು, 7 ತಿಂಗಳಾಯ್ತು. 7 ತಿಂಗಳಾದ್ರೂ ಕೂಡ ಜಿಬಿಎ ಈ ಗ್ರಿಲ್ಗಳನ್ನ ರಿಪೇರಿ ಮಾಡಿಸ್ತಿಲ್ಲ, ಸರಿಪಡಿಸ್ತಿಲ್ಲ. ಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ರಸ್ತೆಯಲ್ಲಿದ್ದೇನೆ. ನಿಮಗೆ ಒಂದು ದೃಶ್ಯ ತೋರಿಸ್ತೀನಿ. ಯಾಕಂದ್ರೆ RCB ಕಾಲ್ ತುಳಿತದಿಂದ 11 ಜನ ಸಾವಾಯ್ತು. ಅವತ್ತು ಸಾಕಷ್ಟು ಜನ ಬಂದಿದ್ರು. ಇದೀಗ ಕಬ್ಬನ್ ಪಾರ್ಕ್ ನಲ್ಲಿ ಗ್ರಿಲ್ ಯಾವ ರೀತಿ ಇದೆ ನೋಡ್ತಿರಬಹುದು. ಇನ್ನೂ ರೆಡಿ ಮಾಡಿಲ್ಲ. ಯಾಕಂದ್ರೆ ಅವತ್ತು ಈ ಒಂದು ಗ್ರಿಲ್ ದಾಟಿ ಜನ ಬಂದಿದ್ರು, ಅಭಿಮಾನಿಗಳು ಬಂದಿದ್ರು, ಗ್ರಿಲ್ ದಾಟಿ ಎಗಿರಿ ಹೋಗಿದ್ರು, ಅಲ್ಲಿಂದ ಈ ಸೈಡ್ ಬಂದಿದ್ರು. ಇದೀಗ ಗ್ರಿಲ್ ಗಳು ನೋಡ್ತಿರಬಹುದು, ಎಲ್ಲ ವೆಲ್ಡಿಂಗ್ ಗಳು ಬಿಚ್ಕೊಂಡು ನಿಂತಿದ್ದಾವೆ. ಬಟ್ ಇದುವರೆಗೂ ರಿಪೇರಿ ಮಾಡಿಲ್ಲ. ನೋಡ್ತಿರ್ಬೋದು ಯಾವ ರೀತಿ ಅಳ್ಳಾಡುತ್ತೆ ಎಂಬುದು. ಒಂದ್ ಕಡೆ ಇಲ್ಲಿ ಸಾಕಷ್ಟು ಜನ ಫುಟ್ಪಾತ್ ಅಲ್ಲೇ ಓಡಾಡ್ತಾರೆ. ಇದು ತುಂಬಾ ಮುಖ್ಯ ಫುಟ್ಪಾತ್, ಇದು ಸಾಕಷ್ಟು ಜನ ಓಡಾಡ್ತಾರೆ. ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾಕಂದ್ರೆ ಇದು ತುಂಬಾ ಭಾರವಾಗಿದೆ. ಪಕ್ಕದಲ್ಲಿ ವಾಕಿಂಗ್ ಸಹ ಮಾಡ್ತಾರೆ ಕಬ್ಬನ್ ಪಾರ್ಕ್ ಒಳಗಡೆ. ಮತ್ತೊಂದ್ ಕಡೆ ಈ ಒಂದು ಫುಟ್ಪಾತ್ ಮೇಲೆ ಸಾಕಷ್ಟು ಜನ ಓಡಾಡ್ತಾರೆ. ಏನಾದ್ರೂ ಬಿತ್ತು ಅಂದ್ರೆ, ಯಾಕಂದ್ರೆ ನೋಡ್ತಿರ್ಬೋದು ಎಲ್ಲವೂ ವೆಲ್ಡಿಂಗ್ ಎಲ್ಲ ಬಿಟ್ಟು ಹೋಗಿದೆ. ಇದುವರೆಗೂ ಸರಿಪಡಿಸಿಲ್ಲ. ಯಾಕಂದ್ರೆ 11 ಜನ ಸಾವಾಯ್ತಲ್ಲ, ಆ ಒಂದು RCBಯ ಕಾಲ್ ತುಳಿದ ಎಫೆಕ್ಟ್ ಇನ್ನೂ ಈ ಒಂದು ಗ್ರಿಲ್ ಅನ್ನ ಸರಿಪಡಿಸಿಲ್ಲ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಅಳ್ಳಾಡುತ್ತೆ ಎಂಬುದು. ಎಲ್ಲ ಶೇಕ್ ಆಗುತ್ತೆ, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಹೀಗಾಗಿ ಈ ಒಂದು ಭಾಗದ ಸಾರ್ವಜನಿಕರು ಭಯದಲ್ಲೇ ಓಡಾಡ್ತಾರೆ. ಇದು ಎಲ್ಲ ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ವೆಲ್ಡಿಂಗ್ ಹುಚ್ಚೋದು ಅಂದ್ರೆ, ಇದು ರಿಪೇರಿ ಮಾಡಬೇಕಿತ್ತು, ಬೇರೆ ಗ್ರಿಲ್ ಅಳವಡಿಕೆ ಮಾಡಬೇಕಿತ್ತು. ಬಟ್ ಇದುವರೆಗೂ ಮಾಡಿಲ್ಲ. ಯಾಕಂದ್ರೆ ಅವತ್ತು RCB ಅಭಿಮಾನಿಗಳು ಸಾಕಷ್ಟು ಜನ ಬಂದಿದ್ರು, ಈ ಒಂದು ಗ್ರಿಲ್ ದಾಟಿ ಹೋಗಿದ್ರು. ಹೀಗಾಗಿ ಇದು ಎಫೆಕ್ಟ್ ಆಗಿದೆ. ಬಟ್ ಇದುವರೆಗೂ ಅಧಿಕಾರಿಗಳು ಬಂದು ಸರಿಪಡಿಸಿಲ್ಲ. ಒಂದ್ ಕಡೆ GB ಅಧಿಕಾರಿಗಳು ಒಂದ್ ಕಡೆ ಜನರ ಜೀವ ಜೊತೆ ಚೆಲ್ಲಾಟವಾಡ್ತಿದ್ರೆ. ಇಲ್ಲಿ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಧ್ಯಕ್ಷರು ಮಾತಾಡಿಸ್ತೀನಿ. ಸರ್, ಗ್ರಿಲ್ ಎಲ್ಲ ಹೋಗಿದೆ, ಎಲ್ಲ ವೆಲ್ಡಿಂಗ್ ಬಿಟ್ಟೋಗಿದೆ, ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಒಂದ್ ಕಡೆ ಜೀವದ ಭಯದಲ್ಲಿ ಒಂದ್ ಕಡೆ ಈ ಒಂದು ಭಾಗದ ವಾಹನ ಸಾರ್ವಜನಿಕರು ಸಂಚಾರ ಮಾಡ್ತಿದ್ದಾರೆ. ಏನ್ ಹೇಳ್ತಾರೆ ಸರ್ ಅಂತ? ಅದಕ್ಕೆ ಹೇಳ್ತಾರೆ, ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ. ಈಗಾಗಲೇ 11 ಜನ ಸಾಯಿಸಿದಿರಿ, ಇನ್ನ ಎಷ್ಟು ಜನ ಸಾಯಿಸಬೇಕು ನೋಡಿ. ಇದು ಇನ್ನೊಂದು ಮ್ಯಾಚ್ ಏನಾರ ನಡೆದ್ರೆ ನಿಜವಾಗಿ ಹೇಳಿ ಖಂಡಿತವಾಗೂ ಇಲ್ಲ ಅಂದ್ರೆ ಇನ್ನು 11 ಜನ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ, ಜಾಸ್ತಿ ಜನ ಗಾಯ ಆಗುತ್ತೆ ಅವರಿಗೆ. ದಯವಿಟ್ಟು ನೋಡಿ, ಇದೊಂದು ಇಲ್ಲಿ ಗ್ರಿಲ್ ಮಾತ್ರ ಇಷ್ಟ ಇರ್ಬೋದು, ಇನ್ನು ಒಳಗಡೆ ಹೋಗಿ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಆ ವಿಧಾನಸೌಧ ಮುಂದೆ ಎಲ್ಲ ಗ್ರಿಲ್ ಎಲ್ಲ ಕಿತ್ತೋಗಿದೆ, ಗೇಟ್ಗಳೆಲ್ಲ ಮುರಿದಾಕಿದ್ದಾರೆ. ಸುಮಾರು 3 ರಿಂದ 4 ಕೋಟಿ ನುಕ್ಸಾನ್ ಆಗಿದೆ. GB ಅವರಿಗೆ ನಾನು DK ಶಿವಕುಮಾರ್ ಒಳಗೆ ಬಂದಾಗ, ಕಬ್ಬನ್ ಪಾರ್ಕ್ ಬಂದಾಗ ನಾನು ಹೇಳಿದೆ, ಸುತ್ತ ಕಾಂಪೌಂಡ್ ಹಾಕ್ಸಿದ್ರೆ ಅಟ್ಲೀಸ್ಟ್ ಸೇಫ್ಟಿ ಆಗಿರುತ್ತೆ, ಕಬ್ಬನ್ ಪಾರ್ಕ್ ಉಳಿಯುತ್ತೆ ಅಂದ್ರೆ. ಅದಕ್ಕೆ ಹೇಳಿದ್ರೆ ಕಾಂಪೌಂಡ್ ಎಲ್ಲ ಬೇಡ, ಇದು ಒಂಥರ ಲಕ್ಷಣ ಕಾಣಿಸಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ಸರಿ ಲಕ್ಷಣ ಕಾಣಿಸೋದು ಯಾರನ್ನ ಇವಾಗ ಅಪ್ಪಿತಪ್ಪಿ ಸತ್ತೋದ್ಮೇಲೆ ಅವಾಗ ಲಕ್ಷಣ ಕಾಣಿಸುತ್ತಾ? ಅದಕ್ಕೆ ನಾನು ಅದೇ ಹೇಳೋದು. ಅದಕ್ಕೋಸ್ಕರ ಇನ್ ಮುಂದೆ GB ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನಸ್ವಾಮಿ ಕ್ರೀಡಾಂಗಣ ರಸ್ತೆಯಲ್ಲಿ ಜನರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಸ್ವಲ್ಪ ಯಾಮಾರಿದ್ರೆ ಸಾಕು, ನಿಮ್ಮ ಜೀವ ಹೋಗೋದಂತೂ ಫಿಕ್ಸ್. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಈ ಮಹಾ ನಿರ್ಲಕ್ಷ್ಯ ಈಗ ಬಟಾ ಬಯಲಾಗಿದೆ. ಎಂತ ನಿರ್ಲಕ್ಷ್ಯ, ಎಷ್ಟು ಇರ್ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಬೇಜವಾಬ್ದಾರಿ ಎಷ್ಟಿದೆ ಅಂತಂದ್ರೆ, ಜನರ ಜೀವ ಬಲಿ ಆದ ನಂತರದಲ್ಲೇ ಎಚ್ಚೆತ್ತುಕೊಳ್ಳೋದಾ, ಆ ನಂತರದಲ್ಲೇ ಎಲ್ಲ ಕಾರ್ಯಗಳನ್ನ ಮಾಡೋದಾ ಅನ್ನುವಂತ ಪ್ರಶ್ನೆ ಪದೇ ಪದೇ ಕಾಡೋದಕ್ಕೆ ಕಾರಣನೇ ಇಂಥ ಘಟನೆಗಳು. ಯಾಕಂದ್ರೆ ಅಲ್ಲಿವರೆಗೂ ಕೂಡ ಯಾರು ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ. ಜೀವಂತವಾಗಿದ್ದಾರೋ ಇಲ್ಲವೋ ಗೊತ್ತೇ ಆಗಲ್ಲ. ಸ್ವಲ್ಪ ಯಾವಾರಾದ್ರೂ ಕೂಡ ನಿಮ್ಮ ಜೀವ ಹೋಗೋದು ಫಿಕ್ಸ್. ಅಂತದ್ದೇನಾಗಿದೆ ಅಂತಂದ್ರೆ, ಕಬ್ಬನ್ ಪಾರ್ಕ್ಗೆ ಈ ಕಬ್ಬಿಣದ ಗ್ರಿಲ್ ಅಳವಡಿಕೆ ಮಾಡಿದ್ರು, ಅದರಿಂದಾನೇ ಈಗ ಆಪತ್ತಿರೋದು. ಯಾಕಂದ್ರೆ ಈ ಕಾಲ್ತುಳಿತದ ಸಂದರ್ಭದಲ್ಲಿ ಕಬ್ಬಿಣದ ಗ್ರಿಲ್ಗಳು ಮುರಿದು ಬಿದ್ದಿದ್ವು. ಇದು ಘಟನೆ ನಡೆದು ಎಷ್ಟಾಯ್ತು, 7 ತಿಂಗಳಾಯ್ತು. 7 ತಿಂಗಳಾದ್ರೂ ಕೂಡ GBA ಈ ಗ್ರಿಲ್ಗಳನ್ನ ರಿಪೇರಿ ಮಾಡಿಸ್ತಿಲ್ಲ, ಸರಿಪಡಿಸ್ತಿಲ್ಲ. ಸ್ವಾಮಿ ಕ್ರೀಡಾಂಗಣದ ಮುಂಭಾಗದ ರಸ್ತೆಯಲ್ಲಿದ್ದೇನೆ.
ನಿಮಗೆ ಒಂದು ದೃಶ್ಯ ತೋರಿಸ್ತೀನಿ. ಯಾಕಂದ್ರೆ RCB ಕಾಲ್ ತುಳಿತದಿಂದ 11 ಜನ ಸಾವಾಯ್ತು. ಅವತ್ತು ಸಾಕಷ್ಟು ಜನ ಬಂದಿದ್ರು. ಇದೀಗ ಕಬ್ಬನ್ ಪಾರ್ಕ್ ನಲ್ಲಿ ಗ್ರಿಲ್ ಯಾವ ರೀತಿ ಇದೆ ನೋಡ್ತಿರ್ಬೋದು. ಇನ್ನೂ ರೆಡಿ ಮಾಡಿಲ್ಲ. ಯಾಕಂದ್ರೆ ಅವತ್ತು ಈ ಒಂದು ಗ್ರಿಲ್ ದಾಟಿ ಜನ ಬಂದಿದ್ರು, ಅಭಿಮಾನಿಗಳು ಬಂದಿದ್ರು, ಗ್ರಿಲ್ ದಾಟಿ ಎಗಿರಿ ಹೋಗಿದ್ರು, ಅಲ್ಲಿಂದ ಈ ಸೈಡ್ ಬಂದಿದ್ರು. ಇದೀಗ ಗ್ರಿಲ್ ಗಳು ನೋಡ್ತಿರ್ಬೋದು, ಎಲ್ಲ ವೆಲ್ಡಿಂಗ್ ಗಳು ಬಿಚ್ಕೊಂಡು ನಿಂತಿದ್ದಾವೆ. ಬಟ್ ಇದುವರೆಗೂ ರಿಪೇರಿ ಮಾಡಿಲ್ಲ. ನೋಡ್ತಿರ್ಬೋದು ಯಾವ ರೀತಿ ಅಳ್ಳಾಡುತ್ತೆ ಎಂಬುದು. ಒಂದ್ ಕಡೆ ಇಲ್ಲಿ ಸಾಕಷ್ಟು ಜನ ಫುಟ್ಪಾತ್ ಅಲ್ಲೇ ಓಡಾಡ್ತಾರೆ. ಇದು ತುಂಬಾ ಮುಖ್ಯ ಫುಟ್ಪಾತ್, ಇದು ಸಾಕಷ್ಟು ಜನ ಓಡಾಡ್ತಾರೆ. ಏನಾದ್ರೂ ಅನಾಹುತ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾಕಂದ್ರೆ ಇದು ತುಂಬಾ ಭಾರವಾಗಿದೆ. ಪಕ್ಕದಲ್ಲಿ ವಾಕಿಂಗ್ ಸಹ ಮಾಡ್ತಾರೆ ಕಬ್ಬನ್ ಪಾರ್ಕ್ ಒಳಗಡೆ. ಮತ್ತೊಂದ್ ಕಡೆ ಈ ಒಂದು ಫುಟ್ಪಾತ್ ಮೇಲೆ ಸಾಕಷ್ಟು ಜನ ಓಡಾಡ್ತಾರೆ. ಏನಾದ್ರೂ ಬಿತ್ತು ಅಂದ್ರೆ, ಯಾಕಂದ್ರೆ ನೋಡ್ತಿರ್ಬೋದು ಎಲ್ಲವೂ ವೆಲ್ಡಿಂಗ್ ಎಲ್ಲ ಬಿಟ್ಟು ಹೋಗಿದೆ. ಇದುವರೆಗೂ ಸರಿಪಡಿಸಿಲ್ಲ. ಯಾಕಂದ್ರೆ 11 ಜನ ಸಾವಾಯ್ತಲ್ಲ, ಆ ಒಂದು RCB ಕಾಲ್ ತುಳಿದ ಎಫೆಕ್ಟ್ ಇನ್ನೂ ಈ ಒಂದು ಗ್ರಿಲ್ ಅನ್ನ ಸರಿಪಡಿಸಿಲ್ಲ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಅಳ್ಳಾಡುತ್ತೆ ಎಂಬುದು. ಎಲ್ಲ ಶೇಕ್ ಆಗುತ್ತೆ, ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ಹೀಗಾಗಿ ಈ ಒಂದು ಭಾಗದ ಸಾರ್ವಜನಿಕರು ಭಯದಲ್ಲೇ ಓಡಾಡ್ತಾರೆ. ಇದು ಎಲ್ಲ ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ವೆಲ್ಡಿಂಗ್ ಹುಚ್ಚೋದೆ ಅಂದ್ರೆ, ಇದು ರಿಪೇರಿ ಮಾಡಬೇಕಿತ್ತು, ಬೇರೆ ಗ್ರಿಲ್ ಅಳವಡಿಕೆ ಮಾಡಬೇಕಿತ್ತು. ಬಟ್ ಇದುವರೆಗೂ ಮಾಡಿಲ್ಲ. ಯಾಕಂದ್ರೆ ಅವತ್ತು RCB ಅಭಿಮಾನಿಗಳು ಸಾಕಷ್ಟು ಜನ ಬಂದಿದ್ರು, ಈ ಒಂದು ಗ್ರಿಲ್ ದಾಟಿ ಹೋಗಿದ್ರು. ಹೀಗಾಗಿ ಇದು ಎಫೆಕ್ಟ್ ಆಗಿದೆ. ಬಟ್ ಇದುವರೆಗೂ ಅಧಿಕಾರಿಗಳು ಬಂದು ಸರಿಪಡಿಸಿಲ್ಲ. ಒಂದ್ ಕಡೆ GB ಅಧಿಕಾರಿಗಳು ಒಂದ್ ಕಡೆ ಜನರ ಜೀವ ಜೊತೆ ಚೆಲ್ಲಾಟವಾಡ್ತಿದ್ರೆ. ಇಲ್ಲಿ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಧ್ಯಕ್ಷರು ಮಾತಾಡಿಸ್ತೀನಿ. ಸರ್, ಗ್ರಿಲ್ ಎಲ್ಲ ಹೋಗಿದೆ, ಎಲ್ಲ ವೆಲ್ಡಿಂಗ್ ಬಿಟ್ಟೋಗಿದೆ, ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಒಂದ್ ಕಡೆ ಜೀವದ ಭಯದಲ್ಲಿ ಒಂದ್ ಕಡೆ ಈ ಒಂದು ಭಾಗದ ವಾಹನ ಸಾರ್ವಜನಿಕರು ಸಂಚಾರ ಮಾಡ್ತಿದ್ರೆ ಏನ್ ಹೇಳ್ತಾರೆ ಸರ್ ಅಂತ? ಅದಕ್ಕೆ ಹೇಳ್ತಾರೆ, ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ. ಈಗಾಗಲೇ 11 ಜನ ಸಾಯಿಸಿದ್ದೀರಿ, ಇನ್ನ ಎಷ್ಟು ಜನ ಸಾಯಿಸಬೇಕು ನೋಡಿ. ಇದು ಇನ್ನೊಂದು ಮ್ಯಾಚ್ ಏನಾರ ನಡೆದ್ರೆ ನಿಜವಾಗಿ ಖಂಡಿತವಾಗೂ ಇಲ್ಲ ಅಂದ್ರೆ 11 ಜನ ಅಲ್ಲ, ಅದಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ, ಜಾಸ್ತಿ ಜನ ಗಾಯ ಆಗುತ್ತೆ ಅವರಿಗೆ. ದಯವಿಟ್ಟು ನೋಡಿ, ಇದೊಂದು ಇಲ್ಲಿ ಗ್ರಿಲ್ ಮಾತ್ರ ಇಷ್ಟು ಇರ್ಬೋದು, ಇನ್ನ ಒಳಗಡೆ ಹೋಗಿ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಆ ವಿಧಾನಸೌಧ ಮುಂದೆ ಎಲ್ಲ ಗ್ರಿಲ್ ಎಲ್ಲ ಕಿತ್ತೋಗಿದೆ, ಗೇಟ್ಗಳೆಲ್ಲ ಮುರಿದಾಕಿದ್ದಾರೆ. ಸುಮಾರು 3 ರಿಂದ 4 ಕೋಟಿ ನುಕ್ಸಾನ್ ಆಗಿದೆ. GB ಅವರಿಗೆ ನಾನು DK ಶಿವಕುಮಾರ್ ಒಳಗೆ ಬಂದಾಗ, ಕಬ್ಬನ್ ಪಾರ್ಕ್ ಬಂದಾಗ ನಾನು ಹೇಳಿದೆ, ಸುತ್ತ ಕಾಂಪೌಂಡ್ ಹಾಕ್ಸಿದ್ರೆ ಅಟ್ಲೀಸ್ಟ್ ಸೇಫ್ಟಿ ಆಗಿರುತ್ತೆ, ಕಬ್ಬನ್ ಪಾರ್ಕ್ ಉಳಿಯುತ್ತೆ ಅಂದ್ರೆ. ಅದಕ್ಕೆ ಹೇಳಿದ್ರೆ ಕಾಂಪೌಂಡ್ ಎಲ್ಲ ಬೇಡ, ಇದು ಒಂಥರ ಲಕ್ಷಣ ಕಾಣಿಸಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ಸರಿ ಲಕ್ಷಣ ಕಾಣಿಸೋದು ಯಾರನ್ನ ಇವಾಗ ಅಪ್ಪಿತಪ್ಪಿ ಸತ್ತೋದ್ಮೇಲೆ ಅವಾಗ ಲಕ್ಷಣ ಕಾಣಿಸುತ್ತಾ? ಅದಕ್ಕೆ ನಾನು ಅದೇ ಹೇಳೋದು. ಅದಕ್ಕೋಸ್ಕರ ಇನ್ ಮುಂದೆ GB ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಗಿದೆ. GB ಅವರಿಗೆ ನಾನು DK ಶಿವಕುಮಾರ್ ಒಳಗೆ ಬಂದಾಗ, ಕಬ್ಬನ್ ಪಾರ್ಕ್ ಬಂದಾಗ ನಾನು ಹೇಳಿದೆ, ಸುತ್ತ ಕಾಂಪೌಂಡ್ ಹಾಕ್ಸಿದ್ರೆ ಅಟ್ಲೀಸ್ಟ್ ಸೇಫ್ಟಿ ಆಗಿರುತ್ತೆ, ಕಬ್ಬನ್ ಪಾರ್ಕ್ ಉಳಿಯುತ್ತೆ ಅಂದ್ರೆ. ಅದಕ್ಕೆ ಹೇಳಿದ್ರೆ ಕಾಂಪೌಂಡ್ ಎಲ್ಲ ಬೇಡ, ಇದು ಒಂಥರ ಲಕ್ಷಣ ಕಾಣಿಸಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ಸರಿ ಲಕ್ಷಣ ಕಾಣಿಸೋದು ಯಾರನ್ನ ಇವಾಗ ಅಪ್ಪಿತಪ್ಪಿ ಸತ್ತೋದ್ಮೇಲೆ ಅವಾಗ ಲಕ್ಷಣ ಕಾಣಿಸುತ್ತಾ? ಅದಕ್ಕೆ ನಾನು ಅದೇ ಹೇಳೋದು. ಅದಕ್ಕೋಸ್ಕರ ಇನ್ ಮುಂದೆ GB ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.